ಕನಕ ಕನಕ. ಯಶೋಧ, ಯಾಕಿಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀರಾ? ಮತ್ತೆ ಎಲ್ರ ಮಕ್ಕಳು ನಿಮ್ ತರನೇ ಅಲ್ವಾ? ಯಾವ ಮಕ್ಕಳಿಗೆ ನೋವಾದ್ರೂ ಅವಮಾನ ಆದ್ರೂ ಅವ್ರ ಹೆತ್ತೋರ್ ಕರಳು ಸಂಕಟ ಪಡುತ್ತೆ ಅಲ್ವಾ? ಹೌದು. ಈಗಿಲ್ಲ ಅಂದವ್ರು ಯಾರು? ನಾನು ಮೊದಲೇ ನೊಂದಿದ್ದೀನಿ. ಅದ್ರ ಮೇಲೆ ನೀವು ಬೇರೆ ಯಾಕೆ ಈ ರೀತಿ ಕೊಂಕು ಮಾತಾಡಿ ನನ್ನನ್ನು ಕೊಲ್ತಾ ಇದ್ದೀರಾ? ಬೇರೊಬ್ರು ಸಂಕಟನ ಹೇಳಿದ್ರೆ ಕೇಳಿದ್ರೆ ನೋಡಿದ್ರೆ ಗೊತ್ತಾಗಲ್ಲ, ತಾವೇ ಅನುಭವಿಸಿದ್ರೆ ಅದ್ರ ತೀವ್ರತೆ ಏನು ಅಂತ ಗೊತ್ತಾಗೋದು. ಯಶೋದಮ್ಮ, ಇಷ್ಟು ಚುಚ್ಚು ಚಿಚ್ಚಿ ಮಾತಾಡೋ ಥರ ನಾನು ಏನ್ ಮಾಡಿದ್ದೀನಿ ಹೇಳಿ? ಇಷ್ಟು ವರ್ಷ ಸಾಕಿದ ಪ್ರಿಯನ್ನ ಸಲೀಸಾಗಿ ಮಗಳೇ ಅಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರಲ್ಲ, ಆಗ ನನ್ನ ಕರಳು ಎಷ್ಟು ಸಂಕಟ ಪಟ್ಟಿದೆ ಅಂತ ಯೋಚನೆ ಮಾಡಿದ್ರ? ಆ ಸಂಕಟ ವೇದನೆ ನಿಮಗೂ ಆಗ್ಲಿ ಅಂತಾನೆ ನಾನೇ ಹೀಗ್ ಮಾಡಿದ್ದು. ಅಂದ್ರೆ ಅಂದ್ರೆ ಪಾಯಸದಲ್ಲಿ ವಿಷ ಬೆರೆಸಿದ್ದು ನಾನೇ. ಅಂದ್ರೆ ನಾನ್ ಸಾಯ್ಲಿ ಅಂತ ವಿಷ ಹಾಕಿದ್ ನೀವಾ? ಹೌದು, ನಾನೇ ವಿಷ ಬೆರೆಸ್ಕೊಟ್ಟಿದ್ದು. ಯಾವ ತಾಯಿ ಮಗಳ ಕರಳು ಸಂಬಂಧಕ್ಕೆ ಬಡತನ ಅನ್ನೋದಿರಲ್ಲ, ಸಿರಿತನ ಅನ್ನೋದಿರಲ್ಲ. ಅದು ಎಲ್ರಿಗೂ ಒಂದೇ. ಯಾವ ಮಗು ನೋವು ಅನ್ಭವಿಸಿದ್ರು ಆದ್ರೆ ಎತ್ತಮ್ಮನ್ಗೆ ಕರುಳಿನ ಸಂಕಟ ಬಂದೇ ಬರುತ್ತೆ. ನಿಮ್ಮ ಮಗಳ ಮೇಲೆ ಅಪವಾದ ಬಂದಿದ್ದಕ್ಕೆ, ಅವಳು ನೋವು ಅನುಭವಿಸಿದ್ದಕ್ಕೆ ನೀವು ನೋಡಿ ಎಷ್ಟು ಸಂಕಟ ಪಡ್ತಿದ್ದೀರಿ ಅಂತ. ಅದೇ ನನ್ನ ಮಗಳು ಅವಮಾನದಿಂದ ಕುದ್ಲಲ್ಲ, ಆಗ ನೀವು ಹೋಗಿ ಒಂದು ಸಮಾಧಾನದ ಮಾತು ಹೇಳಿದ್ರ, ಮತ್ತೆ ಮನೆಗೆ ಬಾ ಪ್ರಿಯ ಅಂತ ಕರೆದ್ರ. ಅದಕ್ಕೆ ಈ ರೀತಿ ಸೇಡ್ ತೀರ್ಸ್ಕೊಂಡ್ರ? ನೀವೀ ಥರ ರಾಕ್ಷಸಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಲ್ಲಿ ಈ ಗುಣ ಇರೋ ಹೊತ್ತಿಗೆ ಆ ಪ್ರಿಯನ್ಗೂ ರಾಕ್ಷಸಿ ಬುದ್ಧಿ ಬಂದಿರೋದು. ಹುಟ್ಟಿನ ಸಂಸ್ಕಾರನೇ ಹೀಗಿರ್ಬೇಕಾದ್ರೆ ನಾವ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಏನ್ ಪ್ರಯೋಜನ? ಬೇವು ನೆಟ್ಟು ಮಾವು ಕೊಡು ಅಂದ್ರೆ ಕೊಡುತ್ತಾ? ಹೌದು, ನಾನ್ ತಪ್ಪು ಮಾಡಿದೆ. ಆದ್ರೆ ಪ್ರಿಯಾ ಏನ್ ಮಾಡೋದು ಗೊತ್ತಾ? ನನ್ ಗಂಡನ್ಗೆ ಪಿಂಡ ಹಾಕ್ತೀನಿ ಅಂದ್ಲು. ಯಾವ ಮಗಳು ತಾನೆ ಅಮ್ಮನ್ ಕುಂಕುಮ ಆಡ್ಸ ಕಾಯ್ಕೊಂಡಿರ್ತಾಳೆ ಹೇಳಿ? ಯಾವ ಹೆಣ್ತಾನೆ ಅವಳು ಸೌಭಾಗ್ಯನ ಕಳ್ಕೊಳಕ್ ಸಿದ್ಧವಾಗಿರ್ತಾಳೆ? ನೀವೇ ಹೇಳಿ. ಅದಕ್ಕೆ ನನಗೆ ಕೋಪ ಬಂತು, ಒಂದೇಟ್ ಹೊಡೆದೆ. ಸರಿ, ನಾನ್ ತಪ್ಪು ಮಾಡಿದೆ, ನನ್ನನ್ನು ಸಾಯಿಸ್ಬಿಡಿ, ನನ್ನನ್ನು ಕೊಂದ್ಬಿಡಿ. ಆದ್ರೆ ನನ್ ಮೇಲಿನ ಕೋಪಕ್ಕೆ ಕನ್ಕನ್ಗೂ ಇದೇ ತರ ವಿಷ ಹಾಕಿ ಕೊಲ್ಲಕ್ ನೋಡ್ಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಗಳನ್ನ ಸಾಯಿಸ್ಬೇಡಿ, ನನ್ ಮಗಳನ್ನ ಸಾಯಿಸ್ಬೇಡಿ. ನೋಡಿ, ನಿಮ್ಗೆ ಯಾರು ಬೇಕಾಗಿತ್ತು? ಮೀನಾಕ್ಷಮ್ಮವ್ರು ನೋಡ್ಬೇಕಿತ್ತು. ಸರಿ, ಒಳಗ್ ಬನ್ನಿ. ಅಮ್ಮೋರೆ, ಅಮ್ಮೋರೆ, ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಓಹ್ ಯಶೋಧ, ಬನ್ನಿ ಬನ್ನಿ. ಅನ್ಕೊಳ್ಳಿ ಅಮ್ಮ, ಸುಧಾರಿಸ್ಕೊಳ್ಳಿ ನೀವು. ಪರವಾಗಿಲ್ಲ, ಕೂತ್ಕೊಳ್ಳಿ ಯಶೋಧ. ಪರವಾಗಿಲ್ಲ ಅಮ್ಮ. ಯಶೋಧ, ಕೂತ್ಕೊಳ್ಳಿ, ಪರವಾಗಿಲ್ಲ. ಹೇಗಿದ್ದೀರಾ? ನನಗೇನಮ್ಮ, ನಾನು ಚೆನ್ನಾಗಿದ್ದೀನಿ. ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ನನ್ನ ಮನಸ್ಸು ತಡೀಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಹೇಗಿದ್ದೀರಾ? ಇದ್ದೀನಿ. ಊರಿಗೆ ಶೃಂಗಾರ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ ಅನ್ನೋ ಥರ ಬದುಕಿದ್ದೀನಿ. ಛೇ, ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಿ? ಮತ್ತಿನ್ನೇನು ಯಶೋಧ, ನನ್ನ ಸಂಸಾರ ಬೀದಿಗೆ ಬಿದ್ದೋಯ್ತು. ಎಲ್ಲ ಆಡ್ಕೊಂಡು ನಗೋ ಥರ ಆಗೋಯ್ತು. ಅಂಥದ್ದೇನೂ ಆಗಿಲ್ಲ ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ನೀವು ಬದುಕಿ ಬಂದ್ರಲ್ಲ, ಅದೇ ದೊಡ್ಡದು. ಈ ಕರ್ಮನೆಲ್ಲ ನನ್ನ ಕಣ್ಣಲ್ಲಿ ನೋಡಕ್ಕೆ ನಾನು ಯಾಕಾದ್ರೂ ಬದುಕಿದ್ದೀನೋ? ನೀವೇ ಹಾಗಂದ್ರೆ ಹೇಗಮ್ಮ? ಮಕ್ಕಳು ಒಳ್ಳೆ ಮನೆ ಸೇರಿದ್ದಾರೆ, ಅವ್ರ ವೈಭವನ ನಿಮ್ ಕಣ್ಣಲ್ಲಿ ನೋಡೋದ್ ಬೇಡವಾ? ಏನ್ ಯಶೋಧ, ನನ್ನನ್ನು ಆಡ್ಕೋತಾ ಇದ್ದೀರಾ? ಹಂಗಿಸ್ತಾ ಇದ್ದೀರಾ ನನ್ನನ್ನ? ಆ ಮನೇಲಿ ಯಾವ ವೈಭವ ಉಳಿದಿದೆ ಅಂತ ನೋಡೋದಕ್ಕೆ? ಪರಸ್ಪರ ಅನ್ಯೋನ್ಯತೆಯಿಂದ ಬಾಳ್ಬೇಕಾದ ಅಕ್ಕ ತಂಗಿಯರು ಒಬ್ಬರ ಮೇಲೆ ಒಬ್ರು ಅಜನ್ಮ ವೈರಿಗಳಂತೆ ಹಗೆ ಸಾಧಿಸ್ತಾ ಇದ್ದಾರೆ. ಇನ್ನು ಗಂಡ ಅನ್ನೋರ್ ಸುಳಿವೇ ಇಲ್ಲ. ಇನ್ನು ಯಾವ ವೈಭವ ನೋಡ್ಬೇಕು ನಾನು? ಯಶೋಧ, ನೀವೇ ಹೇಳಿ, ಇಷ್ಟು ದಿವಸದಿಂದ ಕನಕನ್ ನೋಡಿದ್ದೀರಾ? ಅವಳು ವಿಷ ಹಾಕುವಂತ ಹುಡುಗಿನ? ಅದ್ರಲ್ಲೂ
ನನಗ್ ವಿಷ ಹಾಕೋದಕ್ಕೆ ಅವಳಿಗೆ ನನ್ನ ಮೇಲೆ ಅಂಥ ದ್ವೇಷ ಏನಿದೆ ಹೇಳಿ? ಹಾಗೇನಾದ್ರೂ ವಿಷ ಹಾಕ್ಲೇಬೇಕು ಅಂದ್ರೆ ನಿಮ್ಮ ಮಗಳನ್ನ ಮಗಳಲ್ಲ ಅಂತ ಹೇಳ್ದೆ ಅನ್ನೋ ದ್ವೇಷಕ್ಕೆ ನೀವು ನನಗೆ ವಿಷ ಹಾಕ್ಬೇಕು, ಅಥವಾ ಒಂದ್ ಏಟ್ ಹೊಡೆದೆ ಅನ್ನೋ ಕೋಪಕ್ಕೆ ಆ ಪ್ರಿಯಾ ನನಗ್ ವಿಷ ಹಾಕ್ಬೇಕು. ಕನಕ ಯಾಕೆ ಹಾಕ್ತಾಳೆ ಹೇಳಿ? ಅಮ್ಮ, ಏನ್ ಮಾತು ಅಂತ ಆಡ್ತಿದ್ದೀರಾ? ನಾವಂತ ಕೆಲಸ ಮಾಡ್ತೀವಾ? ಇಲ್ಲ ಯಶೋಧ, ನೀವು ಅಂಥವ್ರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿಗಾಗಿ ಹೇಳ್ದೆ ಅಷ್ಟೆ. ನಿಮ್ಮ ಮಗಳನ್ನ ಒಳ್ಳೆ ರೀತಿಯಲ್ಲಿ ಸಾಕಿ ಬೆಳೆಸಿ ಈ ಸಮಾಜದಲ್ಲಿ ಒಂದ್ ಒಳ್ಳೆ ಸ್ಥಾನ ಕೊಡಿಸಿದ್ದೀನಿ ಅನ್ನೋ ಕೃತಜ್ಞತೆ ನಿಮ್ಗಿದೆ. ಯಶೋಧ, ಆ ನನ್ನ ಋಣನ ಈಗ ನೀವು ತೀರಿಸ್ಬೇಕು. ನನ್ಗೊಂದು ಉಪಕಾರ ಮಾಡ್ತೀರಾ? ಅದೇನು ಅಂತ ಹೇಳಿಮ್ಮ, ನಾನು ಖಂಡಿತ ಮಾಡ್ತೀನಿ. ಯಶೋಧ, ನಾನ್ ನಿಮ್ಮ ಮಗಳನ್ನ ನೋಡ್ಕೊಂಡ ಹಾಗೆ ಆ ಮನೇಲಿ ನೀವು ನನ್ನ ಮಗಳನ್ನ ನೋಡ್ಕೋಬೇಕು. ಪ್ರಿಯಾಳಿಂದ ಯಾವುದೇ ತೊಂದರೆ ಆಗದಿರೋ ಹಾಗೆ ಕನಕನ ಕಾಪಾಡಬೇಕು. ನನಗ್ ವಿಷ ಹಾಕ್ದ ಹಾಗೆ ಯಾರಾದ್ರೂ ಅವಳಿಗೂ ವಿಷ ಆಗ್ಬೋದು. ಅವಳನ್ನ ರೆಪ್ಪೆಲಿಟ್ಟು ಕಾಪಾಡಬೇಕು. ಮಾಡ್ತೀರಾ? ಇದು ನಿಮ್ ಕೈಲಾಗುತ್ತಾ? ಆಯ್ತಮ್ಮ, ನೀವು ಹೇಳ್ದಂಗೆ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಯಶೋಧ, ಈಗ ನನಗೆ ಎಷ್ಟೋ ನಿರಾಳ ಆಯ್ತು. ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ತು. ಸರಿನಮ್ಮ, ನೀವು ವಿಶ್ರಾಂತಿ ತಗೊಳ್ಳಿ, ನಾನಿನ್ ಬರ್ತೀನಿ. ಸರಿ ಯಶೋಧ. ಅವಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ಅಮ್ಮ. ಯಾಕೋ ಸುಳ್ಳು ಹೇಳ್ತಾ ಇದ್ಯಾ? ನಂಗೆ ಗೊತ್ತು, ನಿಂಗೆ 3 ಹೊತ್ತುನೂ ಕನಕಂದ ಧ್ಯಾನ. ನಾನು ಹೇಳಿದ್ ನಿಜ ತಾನೆ? ಹೌದಮ್ಮ, 2-3 ಕೌನ್ಸಿಲಿಂಗ್ ಆಯ್ತು. ಕನಕಳಲ್ಲಿ ಮೊದಲಿನ ಆತ್ಮವಿಶ್ವಾಸನೇ ಇಲ್ಲ. ನಾನು ಎಲ್ಲಿ ತಪ್ಪು ಮಾಡ್ತೀನಿ ಅನ್ನೋ ಭಯ ಕಾಡ್ತಾನೆ ಇದೆ. ಜೊತೆಗೆ ಡಾಕ್ಟರ್ ಜೊತೆ ಕೋಆಪರೇಟ್ ಕೂಡ ಮಾಡ್ತಾ ಇಲ್ಲ. ನನ್ನ ಬಲವಂತಕ್ಕಷ್ಟೇ ಆಸ್ಪತ್ರೆಗೆ ಬರ್ತಿದ್ದಾಳೆ. ಅವಿ, ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡ. ಇದು ಆಸ್ಪತ್ರೆಗೆ ಔಷಧಿಗೆ ವಾಸಿ ಆಗುವಂತ ರೋಗ ಅಲ್ಲ ಕಣ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ಹ್ಞೂ ಕಣ, ಇದು ಔಷಧಿಗೆ ಗುಣ ಆಗುವಂತ ರೋಗ ಅಲ್ಲ ಕಣ. ಅಂದ್ರೆ ಅಂದ್ರೆ ಇದು ಬೇರೆ ಏನೋ ಇರಬೇಕು ಅನ್ಸ್ತಾ ಇದೆ. ಅದೇನು ಅಂತ ನೇರವಾಗಿ ಹೇಳಮ್ಮ. ಕನಕ ಡಾಕ್ಟರ್ ಜೊತೆ ಜಗಳ ಆಡ್ಕೊಂಡು ಬಂದಿನಾನೇ ನಿನ್ಗೆ ಹೇಳಬೇಕು ಅಂತ ಇದೆ. ಆದ್ರೆ ನಿನ್ ಪ್ರಯತ್ನಕ್ಕೆ ಯಾಕೆ ಕಲ್ಲು ಹಾಕ್ಬೇಕು ಅಂತ ಸುಮ್ಮನಾದೆ. ಇನ್ನು ಎಷ್ಟು ದಿನ ಅಂತ ಆಸ್ಪತ್ರೆಗೆ ಅಲಿತೀರಾ? ಮತ್ತಿನ್ನೇನ್ ಮಾಡ್ಬೇಕಮ್ಮ? ಮನೇಲಿ ಒಂದು ಪೂಜೆ ಇಟ್ಕೊಂಡ್ರೆ ಕನಕನ್ ಸ್ಥಿತಿ ಸುಧಾರಿಸ್ಬೋದು ಅನ್ಸುತ್ತೆ. ಪೂಜೆನಾ? ನೀನ್ ಇನ್ನು ಯಾವ ಕಾಲದಲ್ಲಿದ್ಯಮ್ಮ? ಅದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಮಾನಸಿಕ ಸಮಸ್ಯೆನ ಈ ಪೂಜೆ ಪುನಸ್ಕಾರದಿಂದ ಗುಣಪಡಿಸಕ್ಕಾಗಲ್ಲ. ಅದಕ್ಕೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಹಾಗೂ ಮನವೊಲಿಕೆ ಬೇಕು. ಇದಕ್ಕೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ. ಅವಿ, ನೀನ್ ತುಂಬಾ ಬದಲಾಗಿದ್ಯಾ ಕಣ. ಒಂದ್ ಮಾತು ನಾನು ಕೇಳಲ್ಲ ಅಲ್ವೋ? ಕನಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ದ ನಾನು. ಅವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಮೊದಲು ಹೇಳ್ದವಳೆ ನಾನಲ್ವಾ? ಇಲ್ಲ ಅಂದವ್ರು ಯಾರು? ಈಗ ನೀನೇ ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತಿದ್ಯಲ್ಲ. ಅದೆಲ್ಲ ಅವಳು ಒಳ್ಳೇದಕ್ಕೆ ಕಣ. ನಂಬಿಕೆಯಿಂದ ಒಂದು ಉದಾಹರಣೆ ನೀರು ಕುಡಿದ್ರು ಅದು ಔಷಧಿ ಆಗುತ್ತೆ. ಈಗ ಪೂಜೆ ಮಾಡಿಸೋ ಅಗತ್ಯ ಇದೆಯಾ? ಕನಕನ ಮೇಲೆ ಯಾವುದೋ ದುಷ್ಟಶಕ್ತಿ ಕಣ್ ಬಿದ್ದಿದೆ ಕಣ. ಏನಮ್ಮ, ಏನೇನೋ ಹೇಳ್ತಿದ್ಯಾ? ಅವಿ, ಅದಕ್ಕೆ ಅವಳು ಹುಚ್ಚಿ ತರ ನಡ್ಕೊಳ್ತಾರ. ಟ್ರೀಟ್ಮೆಂಟ್ ಪಾಡಿಗೆ ಟ್ರೀಟ್ಮೆಂಟು, ಪೂಜೆ ಪಾಡಿಗೆ ಪೂಜೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆಯೋ? ಸರಿಮ್ಮ, ನಿಮ್ಮಿಷ್ಟ. ಕನಕನ್ ಗುಣ ಆಗುತ್ತೆ, ಅವಳು ಮೊದಲಿನ ತರನೇ ಆಗ್ತಾಳೆ ಅನ್ನೋದಾದ್ರೆ ನೀವು ಯಾವ ಪೂಜೆ ಬೇಕಾದ್ರೂ ಮಾಡಿಸಿ, ನಂದೇನೋ ಅಭ್ಯಂತರ ಇಲ್ಲ.
ಅಕ್ಕ ಅಭಿ ಪೂಜೆಗೆ ಒಪ್ದ ಅಂದ್ಮೇಲೆ ಮುಗೀತು ಬಿಡು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ರೀ, ಅಣ್ಣ ಒಪ್ಪಿದ್ರೆ ಆಯ್ತಾ? ನಾವು ಕನಕನು ಒಂದ್ ಮಾತು ಕೇಳ್ಬೇಕು ತಾನೆ. ಚಿತ್ರ, ಅವಳನ್ನೇನ್ ಕೇಳೋದು? ಕೋಳಿನ ಕೇಳಿ ಮಸಾಲೆ ಅರಿತಾರ? ನಮ್ ಪಾಡಿಗೆ ನಾವ್ ವ್ಯವಸ್ಥೆ ಮಾಡ್ಕೊಂಡ್ರೆ ಆಯ್ತು. ಅದು ನಿಜಾನೇ. ಹುಚ್ಚಿ ನೀನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋಣ ಬರ್ತಿ ಅಂದ್ರೆ ಬರ್ತಾರ? ಯಾವುದೇ ಕಾರಣಕ್ಕೂ ಇಲ್ಲ. ಇದು ಹಾಗೇನೆ, ಅವಳು ಒಪ್ಲಿ ಬಿಡ್ಲಿ, ನಾವು ಪೂಜೆ ಮಾತ್ರ ಮಾಡಿಸ್ಲೇಬೇಕು. ನೋಡು, ಪೂಜೆ ಅಂದ್ರೆ ಯಾವ್ದೋ ದೇವಸ್ಥಾನದ ಅರ್ಚಕರನ್ನ ಕರ್ಕೊಂಡ್ ಬಂದು ಗಂಟೆ ಅಲ್ಲಾಡ್ಸೋದಲ್ಲ. ಯಾವ್ದಾರು ಮಂತ್ರವಾದಿನ ಕರ್ಕೊಂಡ್ ಬರ್ಬೇಕು. ಅಕ್ಕ ಏನ್ ಹೇಳ್ತಿದ್ಯಕ್ಕ ನೀನು? ಮತ್ತಿನೇನೋ, ಪೂಜೆ ಅಂದ್ರೆ ಬರೀ ಹೋಮ ಮಾಡಿ ಬಂದವರಿಗೆ ಊಟ ಹಾಕೋದಲ್ಲ. ಇದು ಭಯಂಕರವಾದ ಪೂಜೆ. ಮಾಟ ಮಂತ್ರ ಮಾಡೋ ವಾಮಾಚಾರಿಗಳನ್ನ ಕರೆಸ್ಬೇಕು. ಅಮ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ. ಭಯ ಯಾಕೆ ಚಿತ್ರ? ಅವರೊಬ್ಬ ವ್ಯಕ್ತಿನ ವಶಕ್ಕೆ ತಗೊಂಡು ಅವನ ಮೇಲೆ ಪ್ರೇತಗಳನ್ನ ಆಹ್ವಾನ ಮಾಡ್ತಾರೆ. ಅಕ್ಕ, ಈ ಕನಕನ ಮೇಲೆ ಇರೋ ಭೂತ ಬಿಡ್ಸಕ್ಕಲ್ವೇನಕ್ಕ ಮಂತ್ರವಾದನ ಕರೆಸ್ತಿರೋದು? ಆ ಕನಕನ ಮೇಲೆ ಯಾವ ಭೂತಾನೂ ಇಲ್ಲ, ದೆವ್ವನೂ ಇಲ್ಲ. ಅವಳಿಗೆ ಕ್ಷುದ್ರಗ್ರಹದ ಕಾಟ ಅಂತ ಹೇಳಿ ನಾವೇ ಅವಳ ಮೇಲೆ ಪ್ರೇತಗಳನ್ನ ಆಹ್ವಾನ ಮಾಡಿಸ್ಬೇಕು. ಅದರಿಂದ ನಮ್ಗೇನ್ ಲಾಭ? ಲಾಭ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ. ಆ ಮಂತ್ರವಾದಿ ತುಂಬಾ ಭಯಂಕರವಾಗಿರ್ಬೇಕು. ಅವನ್ ಮಾಡೋ ಪೂಜೆ ಇನ್ನಷ್ಟು ಭಯಂಕರವಾಗಿರ್ಬೇಕು. ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ಕನಕ ತಿಂಗಳುಗಟ್ಲೆ ತಗೊಳ್ಬೇಕು. ಅಷ್ಟ್ರಲ್ಲಿ ನಾವು ಅವಳಿಗೆ ಹುಚ್ಚಿಡ್ದಿದೆ ಅಂತ ಪ್ರೂವ್ ಮಾಡ್ಬೇಕು. ಅಕ್ಕ, ನೀನು ಯಾರಿಗಾದ್ರೂ ಈ ತರ ದೆವ್ವ ಬಿಡಿಸಿದ್ದೀನಕ್ಕ? ಏಯ್, ಯಾಕೋ ಹೀಗೆ ಕೇಳ್ತಾ ಇದ್ಯಾ? ಅಲ್ಲಕ್ಕ, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನೀನೇ ಮಾಟಗಾತಿ ತರ ಓಂ ಭ್ರಾಂ ಹ್ರೀಂ ಹ್ರೂಂ ಪಟ್ ಸ್ವಾಹ ಅಂತ ಯಾರನ್ನು ಆಪೋಷಣ ತಗೊಂಡಂಗಿದ್ಯಾ? ನೀಲ್ಕಂಠ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಸುಮ್ನೆ ಹೇಳ್ದಷ್ಟು ಮಾಡು. ನೋಡೋ, ಯಾರೋ ಮ್ಯಾಜಿಕ್ ಮಾಡೋರ್ನ ಅಥವಾ ಬುಡ್ಬುಡಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ಬೇಡ. ಯಾರು ಒಳ್ಳೆ ಮಂತ್ರವಾದಿನ ಕರ್ಕೊಂಡ್ ಬಾ. ಸರಿ ಬಿಡಾಕ, ಗೊತ್ತಾಯ್ತು. ಕೊಳ್ಳೆಗಾಲಕ್ಕೋ ಹಂದನ ಕೆರೆಗೆ ಹೋಗಿ ಒಬ್ಬ ಮಂತ್ರವಾದಿನ ಎತ್ತಾಕೊಂಡ್ ಬರ್ತೀನಿ. ಚಿತ್ರ, ಗೊತ್ತಾಯ್ತು, ಬಾ. ಕನಕ, ಏನಮ್ಮಾಯ್ತು? ಮತ್ತೆ ಯಾರು ನನ್ನನ್ನು ಸಾಯಿಸೋಕ್ ಪ್ರಯತ್ನ ಮಾಡಿದ್ರು ಅತ್ತೆ. ಏನ? ನಿನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರ? ಹ್ಞೂ ಅತ್ತೆ, ನನ್ ಮುಖಕ್ಕೆ ತಿಂಬಿಟ್ಟು ನನ್ನ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು. ಕನಕ,
ಏನಮ್ಮ ಹೇಳ್ತಾ ಇದ್ಯಾ ನೀನು? ನಿನ್ನನ್ನು ಇಲ್ಲಿ ಯಾರು ಕೊಲೆ ಮಾಡ್ತಾರೆ? ಅಂತ ದ್ವೇಷ ಇಲ್ಲಿ ಯಾರಿಗಿದೆ ನಿನ್ ಮೇಲೆ? ಇಲ್ಲ ಅತ್ತೆ, ನಿಜವಾಗ್ಲೂ ನನ್ನನ್ನು ಸಾಯಿಸೋ ಪ್ರಯತ್ನ ಮಾಡಿದ್ರು. ನಾನ್ ಸತ್ತೇ ಹೋದೆ ಅಂದ್ಕೊಂಡಿದ್ದೆ. ಉಸಿರೇ ಕಟ್ಟು ಹೋಗಿತ್ತು ಅತ್ತೆ. ಅದ್ ಹೇಗ್ ಬದುಕೋದು ನನ್ಗೆ ಗೊತ್ತಿಲ್ಲ. ಸಾಕ್ ಸುಮ್ನೀರ್ ಕನಕ. ನಾವೆಲ್ಲ ಟಿವಿ ನೋಡ್ತಾ ಇಲ್ಲೇ ಕೂತಿದೀವಿ. ನಮ್ ಕಣ್ಣಿಗೆ ಬೀಳ್ದಾಗೆ ಅದ್ಯಾರು ನಿಂದ್ರ ಮುಳುಗ್ ಬಂದು ನಿನ್ನ ಸಾಯಿಸೋಕ್ ಸಾಧ್ಯ? ಯಾರೋ ಖಂಡಿತ ಬಂದಿದ್ದಾರೆ. ಇಲ್ಲ ಅಂದ್ರೆ ನಾನ್ ಯಾಕೆ ಹೀಗೆ ಕೂತ್ಕೊಂಡ್ ಬರ್ತಿದ್ದೆ? ಕನಕ, ಯಾರು ಬಂದಿರೋದಕ್ ಸಾಧ್ಯನೇ ಇಲ್ಲ. ನೀನ್ ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ. ಇದೆಲ್ಲ ನಿನ್ ಭ್ರಮೆ. ಹೌದು ಕನಕ, ಅಮ್ಮ ಹೇಳೋ ಹಾಗೆ ಭ್ರಮೆನೋ ಇಲ್ಲ ಕನ್ಸೋ ಇರ್ಬೇಕು. ಇಲ್ಲ ಚಿತ್ರ, ಯಾರೋ ನನ್ ಮುಖ ತೆಂಬಿಟ್ಟು ಬಲವಾಗಿ ಒತ್ತಿದ್ದು, ನಾನ್ ಬಿಡ್ಸ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು, ನನಗ್ ಉಸಿರು ಕಟ್ಟಿ ಪ್ರಜ್ಞೆ ತಪ್ಪೋ ಹಾಗಾಗಿದ್ದು ಎಲ್ಲ ನನಗ್ ಚೆನ್ನಾಗಿ ಜ್ಞಾಪಕ ಇದೆ. ಸರಿ, ನಿನ್ನ ಯಾರೋ ಸಾಯಿಸಕ್ ಪ್ರಯತ್ನ ಪಟ್ರು ಅಂತಾನೆ ಇಟ್ಕೋ. ಅಲ್ಲಿ ಯಾರು ಇರ್ಲಿಲ್ಲ ಅಲ್ವಾ? ನಿನ್ನ ಸಾಯಿಸಕ್ ಬಂದವರು ನಿನ್ನ ಸುಮ್ನೆ ಯಾಕೆ ಬಿಟ್ಟು ಹೋಗ್ತಿದ್ರು? ಪೂರಾ ಸಾಯಿಸ್ಬಿಟ್ಟೆ ಹೋಗ್ತಿದ್ರು. ದಿಂಬನ್ನ ಅಷ್ಟು ಬಲವಾಗಿ ಒತ್ತಿಟ್ಕೊಂಡಿದ್ರು ಅಂದ್ಮೇಲೆ ಅರ್ಧಕ್ಕೆ ಯಾಕೆ ಬಿಟ್ಟು ಹೋಗ್ತಾರೆ? ನನಗ್ ಅದೆಲ್ಲ ಗೊತ್ತಿಲ್ಲ. ಯಾರೋ ನನ್ನ ಸಾಯ್ಸಕ್ ಬಂದಿದ್ದಂತೂ ನಿಜ. ಅತ್ತೆ, ಬೇಕಾದ್ರೆ ನೀವೇ ನೋಡಿ, ನನ್ ಮೂಗಲ್ ರಕ್ತನೂ ಬಂದಿದೆ. ಅಯ್ಯೋ ಕನಕ, ಉಷ್ಣ ಆದ್ರೆ ಮೂಗಲ್ ರಕ್ತ ಬರುತ್ತೆ. ಎಲ್ಲ ನಿನ್ ಭ್ರಮೆ ಅಷ್ಟೇಮ್ಮ. ನೋಡು, ನಿನ್ ರೂಮಿಗೆ ಯಾರು ಕಾಲಿಟ್ಟಿಲ್ಲ. ನೀನ್ ರೂಮಿಗೆ ಹೋಗಿ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅತ್ತೆ, ನನ್ ರೂಮಿಗೆ ಹೋಗಲ್ಲ. ನನಗೆ ತುಂಬಾ ಭಯ ಆಗುತ್ತೆ. ಕನಕ, ನನ್ ಮಾತ್ ಕೇಳಮ್ಮ. ಚಿತ್ರ, ಕನಕ ತುಂಬಾ ಗಾಬರಿ ಆಗಿದ್ದಾಳೆ. ಅವಳ ಜೊತೆ ಹೋಗಿ ರೆಸ್ಟ್ ತಗೋ. ಸರಿಮಾ. ಕನಕ, ಬಾ ನನ್ ಜೊತೆ. ಪ್ರಿಯಾ, ಈಗೇನಾದ್ರು ಬುದ್ಧಿ ಗಿದ್ದೆ ಇದೆಯಾ? ಕನಕನ ಸಾಯಿಸೋದಕ್ಕೆ ಹೋಗಿದ್ಯಲ್ಲ, ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಅತ್ತೆ, ಕನಕ ಮಲಗಿದ್ದನ್ನ ನೋಡ್ದೆ. ನಮ್ಮಮ್ಮನ್ ಸಾಯ್ಸಕ್ ಹೋಗಿದ್ದು ನನಗೆ ಜ್ಞಾಪಕಕ್ಕೆ ಬಂತು. ತಡಿಯಕ್ಕಾಗದಿರಷ್ಟು ಸಿಟ್ಟು ಬಂತು. ಅದಕ್ಕೆ ಅವಳನ್ನ ದಿಂಬಿಂದ ಸಾಯ್ಸಕ್ ಹೋಗಿದ್ದೆ. ಎಂತ ಕೆಲಸ ಮಾಡೋದಕ್ಕೆ ಹೊರಟಿದೆ ಪ್ರಿಯಾ. ನಾನ್ ಟೈಮಿಗೆ ಸರಿಯಾಗಿ ಬಂದು ನಿನ್ ಬಿಡಿಸಿದಕ್ಕೆ ಆಯ್ತು. ಇಲ್ಲ ಅಂದಿದ್ರೆ ಎಂತ ದೊಡ್ಡ ಅನಾಹುತ ಆಗ್ತಾ ಇತ್ತು ಗೊತ್ತಾ? ಅತ್ತೆ, ನೀವ್ಯಾಕೆ ಬಿಡ್ಸೋಕ್ ಬಂದ್ರಿ? ಅವಳನ್ನ ಕೊಂದು ಜೈಲಿಗೆ ಹೋಗ್ತಿದ್ದೆ. ನೀನೇನೋ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ತೀಯ, ಆಮೇಲೆ ನಾವು ಅಮ್ಮ ತಾಯಿ ಅಂತ ತಿರುಪೆ ಎತ್ಕೊಂಡು ಫುಟ್ಪಾತ್ ಆಗ್ಬೇಕಾಗತ್ತೆ. ಯಾಕೆ? ಅವಳು ಎಲ್ಲಿಂದನೋ ಬಂದು ಸೇರ್ಕೊಂಡಿರೋಳು. ಅವಳಿಲ್ಲ ಅಂದ್ರೆ ನೀವ್ಯಾಕೆ ಫುಟ್ಪಾತ್ ಆಗ್ತೀರಾ? ಏ ಹುಚ್ಚಿ, ನಿನಗೆ ಯಾವ ವಿಷಯನೂ ಗೊತ್ತಿಲ್ಲ. ನಮ್ಮ ಬಾವ ರುದ್ರಮೂರ್ತಿ ಎಲ್ಲ ಆಸ್ತಿನೂ ಕನಕನ ಹೆಸರಲ್ಲಿ ವಿಲ್ ಬರ್ದಿಟ್ಬಿಟ್ಟು ಸತ್ತಿದ್ದಾರೆ. ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ಅವಳು ಸತ್ರೆ ನಮ್ ಕೈಗೆ ಚಿಪ್ ಬರುತ್ತೆ. ಅದಕ್ಕೆ ನಾವೆಲ್ಲ ಸಹಿಸ್ಕೊಂಡು ಹಲ್ಮುಡಿ ಕಚ್ಕೊಂಡಿರೋದು. ಇಲ್ಲ ಅಂದಿದ್ರೆ ನೀನ್ ಇವತ್ ಮಾಡಕ್ ಹೋಗಿದ್ದಿಲ್ಲ ಕೆಲ್ಸನ ನಾವ್ ಯಾವತ್ತ ಮಾಡಿ ಮುಗಿಸ್ಬಿಡ್ತಿದ್ವಿ. ಅಂದ್ರೆ ಕನಕನ್ ಕೂದ್ಲು ಕೊಂಕೋ ಹಾಗಿಲ್ಲ. ಅವಳೇ ಈ ಮನೆ ಮಹಾರಾಣಿ. ಅವಳು ಹೇಳ್ದಾಗೆ ನಾವೆಲ್ಲ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು ಅಲ್ವಾ? ಸದ್ಯಕ್ಕೆ ಹಾಗೆ ಇರೋದು. ಮೂಲೆಯಲ್ಲಿ ಬಿದ್ದಿರೋ ಹಾಗೆ ನಾವು ಮಾಡ್ಬೇಕು. ಸಾಯ್ಲೂಬಾರ್ದು, ಬದುಕಲೂಬಾರ್ದು. ಜೀವಂತ ಶವ ಅಂತಾರಲ್ಲ, ಹಾಗಿರ್ಬೇಕು. ಅದೇಗ್ ಸಾಧ್ಯ ಅತ್ತೆ? ಯಾಕೆ ಸಾಧ್ಯ ಅಲ್ಲ? ಸಾಧ್ಯ ಆಗತ್ತೆ. ಹಾಗೆ ಮಾಡ್ತಾರೆ. ಬೆಳಿಗ್ಗೆ ಯಾರು ಬರ್ತಾರೆ ಅಂತ ನೀನೇ ನೋಡ್ತಾರೆ. ಅಕ್ಕ, ಅಕ್ಕ, ಸ್ವಾಮಿಗಳು ಬಂದ್ರು, ಬೇಗ ಬಾರಕ್ಕ.
ಕನಕ